ಆತ್ಮೀಯ ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ ಆದ SATS ಅಂಡ್ UDES ಪ್ಲಸ್ ಕನ್ನಡ ಗೈಡ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. SATS ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಪ್ರಮೋಟ್ ಮಾಡುವಾಗ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಎಂಬ ಸಂದೇಶ ಬರುತ್ತಿದೆಯೇ? ಆ ಸಮಸ್ಯೆಯಿಂದ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಲು ತೊಂದರೆಯಾಗುತ್ತಿದ್ದರೆ ಈ ವಿಡಿಯೋದಲ್ಲಿ ಅದನ್ನು ಹೇಗೆ ಸರಿಪಡಿಸಬಹುದು ಹಾಗೂ ವಿದ್ಯಾರ್ಥಿಯನ್ನು ಯಶಸ್ವಿಯಾಗಿ ಪ್ರಮೋಟ್ ಮಾಡುವ ವಿಧಾನವನ್ನು ತಿಳಿಸುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ. ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಕೊಡುವ ಸಂದರ್ಭದಲ್ಲಿ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಎಂದು ತೋರಿಸುತ್ತದೆ. ಇದಕ್ಕೆ ಕಾರಣಗಳೇನೆಂದರೆ 12 ತಿಂಗಳ ಅಟೆಂಡೆನ್ಸ್ ಅನ್ನು ತುಂಬಿಸಿರುವುದಿಲ್ಲ. ಇಲ್ಲವಾದಲ್ಲಿ ಕೆಲವು ವಿದ್ಯಾರ್ಥಿಗಳು ಈಗ ಬೇರೆ ಶಾಲೆಯಿಂದ, ಈಗ ಉದಾಹರಣೆಗೆ ಆಗಸ್ಟ್ ತಿಂಗಳಿಗೆ ನಮ್ಮ ಶಾಲೆಗೆ ಬಂದಿದೆ ಎಂದು ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಅವರು ಆಗಸ್ಟ್ ವರೆಗಿನ ಅಟೆಂಡೆನ್ಸ್ ಅನ್ನು ಹಳೆ ಶಾಲೆಯವರು ಫಿಲ್ ಮಾಡಿರುವುದಿಲ್ಲ. ಹೊಸ ಶಾಲೆಗೆ ಬಂದಾಗ ಇವರು ಬಂದಂತ ತಿಂಗಳಿಂದ ಮಾತ್ರ ಅಟೆಂಡೆನ್ಸ್ ಅನ್ನು ಫಿಲ್ ಮಾಡ್ತಾರೆ. ಆದ ಕಾರಣಕ್ಕಾಗಿ ಪ್ರಮೋಟ್ ಕೊಡುವ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಎಂದು ತೋರಿಸುತ್ತದೆ. ಅದನ್ನು ಹೇಗೆ ಸರಿಪಡಿಸಬೇಕೆಂಬುದನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸುತ್ತೇನೆ. ಇದು 5ನೇ ತರಗತಿಯ ವಿದ್ಯಾರ್ಥಿನಿ. ಇಲ್ಲಿ ಯಾವ ತರಗತಿಯಲ್ಲಿ ನೀವು ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ತೋರಿಸ್ತಾ ಇದೆ, ಯಾವ ಮಗು ಅಂತ ಇಲ್ಲಿ ನೋಡ್ಕೋಬೇಕು ನೀವು. ಅದರ ನಂತರ ಇಲ್ಲಿ ಎಂಟರ್ ಕೀವರ್ಡ್ಸ್ ನಲ್ಲಿ ಅಪ್ಡೇಟ್ ಎಂದು ಟೈಪ್ ಮಾಡಿದಾಗ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಇಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲವಾದಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್, ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಯಾವ ತರಗತಿಯಲ್ಲಿ ವಿದ್ಯಾರ್ಥಿ ಅಟೆಂಡೆನ್ಸ್ ಫಿಲ್ ಆಗಿರುವುದಿಲ್ಲವೋ ಆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ 25-26 ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಇಲ್ಲಿ ನಿಮಗೆ 10 ತಿಂಗಳು ಮಾತ್ರ ತೋರಿಸುತ್ತೆ. ಇದರಲ್ಲಿ ನೀವು 12 ತಿಂಗಳ ಅಟೆಂಡೆನ್ಸ್ ಕೂಡ ಫಿಲ್ ಮಾಡಬೇಕು. ಯಾವ ತಿಂಗಳಲ್ಲಿ ಕೂಡ 0 ಇರಬಾರ್ದು. 0 ಇದ್ದಂಥ ಜಾಗದಲ್ಲಿ ಸಂಖ್ಯೆಯನ್ನು ನಮೂದಿಸಬೇಕು. ಈಗ ಕೆಲವರು ಏನ್ ಮಾಡ್ತಾರೆ, ಇಲ್ಲಿ 10 ತಿಂಗಳು ಇರೋದ್ರಿಂದ ಇಲ್ಲಿ 10 ತಿಂಗಳದ್ದು ಮಾತ್ರ ಅಟೆಂಡೆನ್ಸ್ ಫಿಲ್ ಮಾಡ್ತಾರೆ. ಇಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ 12 ತಿಂಗಳು ಇಲ್ಲಿ ಶೋ ಆಗುತ್ತೆ. ಈಗ ನಾವು ಸೆಪ್ಟೆಂಬರ್ ತಿಂಗಳ ಅಟೆಂಡೆನ್ಸ್ ತುಂಬಿದೆ ಎಂದು ಚೆಕ್ ಮಾಡೋಣ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಆಗ ಡೂ ಯು ವಾಂಟ್ ಟು ಅಪ್ಡೇಟ್ ಕೇಳುತ್ತದೆ. ಓಕೆ ಕೊಡಿ. ನೋಡಿ, ಸೆಪ್ಟೆಂಬರ್ ಮಂತ್ ಅಲ್ಲಿ ಇಲ್ಲಿ 0 ತೋರಿಸ್ತಾ ಇದೆ. ಇಲ್ಲಿ ಅಟೆಂಡೆನ್ಸ್ ಅನ್ನ ಫಿಲ್ ಮಾಡಿಲ್ಲ. ಆದ ಕಾರಣ ವಿದ್ಯಾರ್ಥಿಯು ಹಾಜರಾಗಿದ್ದ ದಿನವನ್ನು ಇಲ್ಲಿ ಫಿಲ್ ಮಾಡೋಣ. ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಡೂ ಯು ವಾಂಟ್ ಟು ಅಪ್ಡೇಟ್ ಕೇಳುತ್ತದೆ. ಓಕೆ ಕೊಡಿ. ಅದೇ ರೀತಿ ನೋಡಿ, ಇಲ್ಲಿ ಓಕೆ ಕೊಟ್ಟ ನಂತರ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಅದೇ ರೀತಿ ಈಗ ಆಗಸ್ಟ್ ತಿಂಗಳಿಂದು ಚೆಕ್ ಮಾಡೋಣ. ನೋಡಿ, ಆಗಸ್ಟ್ ತಿಂಗಳದ್ದು ಕೂಡ 0 ಇದೆ. ಇಲ್ಲಿನೂ ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡಿ ಸಬ್ಮಿಟ್ ಕೊಡಿ. ಇಲ್ಲಿ ಓಕೆ ಕೊಡಿ. ನೋಡಿ, ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಬಂತು. ಇದೇ ರೀತಿ ಯಾವ ತಿಂಗಳಲ್ಲಿ 0 ಇದೆಯೋ ಆ ಜಾಗದಲ್ಲೆಲ್ಲ ಅಟೆಂಡೆನ್ಸ್ ಅನ್ನ ಫಿಲ್ ಮಾಡಬೇಕು. ಆಗ ಮಾತ್ರ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಲು ಸಾಧ್ಯವಾಗುತ್ತದೆ. ಅಟೆಂಡೆನ್ಸ್ ತುಂಬಿದ 1 ದಿನದ ನಂತರ ಮಾತ್ರ ನೀವು ಪ್ರಮೋಟ್ ಮಾಡಲು ಸಾಧ್ಯವಾಗುತ್ತದೆ. ಈಗ ಅಟೆಂಡೆನ್ಸ್ ಅನ್ನು ಫಿಲ್ ಮಾಡಿ ಪ್ರಮೋಟ್ ಕೊಡಲು ಹೋದರೆ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ತೋರಿಸುತ್ತದೆ. ಹಾಗಾಗಿ ನೀವು 1 ದಿನದ ನಂತರ ಆ ವಿದ್ಯಾರ್ಥಿಗೆ ಪ್ರಮೋಟ್ ಕೊಡಿ. ಆಗ ಆ ವಿದ್ಯಾರ್ಥಿಯು ಪ್ರಮೋಟ್ ಆಗುತ್ತಾನೆ. ಅಟೆಂಡೆನ್ಸ್ ನಾಟ್ ಫಿಲ್ಡ್ ಸಮಸ್ಯೆಯನ್ನು ಈ ರೀತಿ ಸುಲಭವಾಗಿ ಪರಿಹರಿಸಬಹುದು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು SATS ಮತ್ತು UDES ಮಾಹಿತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಜೊತೆಯಲ್ಲಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.